ತುಂಬ ದಿನ ವೆಲ್ಕಮ್ ಬ್ಯಾಕ್ ಟು ಸಾಕಿ ಕುಕ್ಕಿಂಗ್ ಫೈಲ್ಸ್. ಇವತ್ತು ಮಂಗಳೂರು ಸ್ಟೈಲ್ ಪನ್ನೀರ್ ಗೀ ರೋಸ್ಟ್ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಪ್ಯಾನಿಗೆ ಈಗ ನಾನು ಇಲ್ಲಿ 1 ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಇವಾಗ 1 ಚಮಚದಷ್ಟು ಜೀರಿಗೆ. ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇವಾಗ 1 ಟೀ ಸ್ಪೂನಷ್ಟು ನಾನು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾವು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಒಂದು ಅರ್ಧ ಚಮಚದಷ್ಟು ಮೆಣಸು ಹಾಕ್ತಾ ಇದ್ದೀನಿ. ಇವಾಗ ಒಂದು 1/4 ಚಮಚದಷ್ಟಕ್ಕಿಂತ ಕಡಿಮೆ ಮೆಂತ್ಯಕಾಳು ಹಾಕಬೇಕಾಗತ್ತೆ. ಇದನ್ನೆಲ್ಲ ಘಮ ಬರೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಸಾಲೆ ಎಲ್ಲ ಸೀದಿಸ್ಕೋಬೇಡಿ. ಇದು ಗೀ ರೋಸ್ಟ್ಗೆ ಬೇಕಾಗಿರೋವಂಥ ಮೇನ್ ಮಸಾಲೆ ಇದು. ಇದನ್ನು ಮಾತ್ರ ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅರೋಮಾ ಚೆನ್ನಾಗಿ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಇವಾಗ. ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಸಣ್ಣ ಸಣ್ಣ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ನೋಡಿ, ಈ ಥರ ಅದು ತುಂಬ ಕುರ್ಕುರಿ ಥರ ಆಗಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಪ್ಯಾನಿಗೆ ನಾನು 2ರಿಂದ 3 ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ಈ ಥರ ಎಲ್ಲ ಪ್ಯಾನಿಗೆ ಹರಡಿಸ್ಕೊಳ್ಳಿ. ಇದನ್ನು ಇವಾಗ ನಾನು ಪನ್ನೀರ್ನ 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೆ. ಇದನ್ನು ಈ ಥರ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಇದನ್ನು ನಾವು ಗೋಲ್ಡನ್ ಕಲರ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಎಲ್ಲದನ್ನು ಈ ಥರ ಹಾಕ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡೋರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇವಾಗ ನೋಡಿ, ಈ ಥರ ಎಲ್ಲದೂ ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕು. ಇದು ಎಷ್ಟು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊತೀರೋ ಪನ್ನೀರ್ ಗೀ ರೋಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನೋಡಿ, ನಾನು ಎಲ್ಲ ಕಡೆನೂ ತಿರುಗಿಸಿ ಈ ಥರ ಗೋಲ್ಡನ್ ಕಲರ್ ಬ್ರೌನ್ ಮಾಡ್ಕೊಂಡು ತಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ತಕ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ಕಲರ್ ಬರಬೇಕು. ಈ ರೆಸಿಪಿ ಒಂದ್ಸತಿ ನೀವು ಮನೆಯೊಳಗೆ ಮಾಡಿಕೊಂಡು ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಂದು ಎಲ್ಲ ರೆಸಿಪೀಸು ನೀವು ಒಂದ್ಸತಿ ಟ್ರೈ ಮಾಡಿ. ಎಲ್ಲ ಯೂನಿಕ್ ರೆಸಿಪೀಸ್ ಆಗಿದ್ದಾವೆ. ಇವಾಗ ನೋಡಿ, ನಾನು ಸಣ್ಣ ಈರುಳ್ಳಿ ಇದೆಯಲ್ಲ, ಅದು ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಕ್ಯಾಪ್ಸಿಕಮ್ಮು. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ನಾವು ಪನ್ನೀರ್ ಫ್ರೈ ಮಾಡಿದ್ವಲ್ಲ, ಅದೇ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡಿ ತಕ್ಕೋಬೇಕಾಗತ್ತೆ ನಾವು. ಈಗ ನೋಡಿ, ಇದು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಇದು ಕ್ಯಾಪ್ಸಿಕಮ್ ಎಲ್ಲ ಬಣ್ಣ ಚೇಂಜ್ ಆಗಿದೆ ಅಲ್ಲ, ಇಷ್ಟ ಆದರೆ ಪರವಾಗಿಲ್ಲ. ಮತ್ತೆ ನಾವು ಗ್ರೇವಿಲಿ ಹಾಕಿದಾಗ ಅದು ಬೇಯ್ಕೊಳತ್ತೆ. ಈಗ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಇಂಚು ಶುಂಠಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 200 ಗ್ರಾಮಿಗೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಆದರೆ ಸಾಕಾಗತ್ತೆ. ಈಗ ನಾನು ಒಂದು ಪ್ಯಾನಿಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ಅಷ್ಟೇ ಒಳ್ಳೆ ಘಮ ಬರಬೇಕು. ಎಲ್ಲ ತುಪ್ಪದಲ್ಲಿ ಅರೋಮೆಟಿಕ್ ಆಗಿ ತುಂಬ ಚೆನ್ನಾಗಿ ಬಂತು ಅಂದರೆ ಗೀ ರೋಸ್ಟ್ ತುಂಬಾ ಚೆನ್ನಾಗಿರತ್ತೆ. ಇವಾಗ ನೋಡಿ, ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ, ತುಪ್ಪ ಎಲ್ಲ ಮೇಲ್ಗಡೆ ತೇಲ್ ಬಂದಿದೆ. ಇದಕ್ಕೆ ಆ ಟೈಮಲ್ಲಿ ಒಂದು ಕಡ್ಡಿಯಷ್ಟು ನೀವು ಕರಿಬೇವಿನ ಸೊಪ್ಪನ್ನ ಅದಕ್ಕೆ ಹಾಕೋಬೇಕಾಗತ್ತೆ. ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡುತ್ತೆ. ಇವಾಗ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಮೊಸರು ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅಂದರೆ ಯಾವುದು ಲಮ್ಸ್ ಇರಬಾರ್ದು. ಚೆನ್ನಾಗಿ ಬೀಟ್ ಮಾಡ್ಕೊಂಬಿಟ್ಟು ಗ್ರೇವಿನಿಗೆ ಇದನ್ನು ಸೇರಿಸ್ಕೋಬೇಕಾಗತ್ತೆ. ಮೊಸರು ಸೇರಿಸಬೇಕಾದ್ರೆ ನೀವು ಗ್ಯಾಸ್ನ ಫುಲ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಮೊಸರು ಸೇರಿಸ್ಕೊಳ್ಳಿ. ಅದು ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಫ್ಲೇಮಲ್ಲಿ ಆನ್ ಇಟ್ಕೊಂಬಿಟ್ಟು ಮೊಸರು ಹಾಕಿದ್ರೆ ಮೊಸರು ಎಲ್ಲ ಗ್ರೇವಿ ಒಳಗೆ ಒಡೆದಂಗೆ ಆಗ್ಬಿಡತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಪನ್ನೀರ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದೊಂಥರ ಸೆಮಿ ಲಿಕ್ವಿಡ್ಡು ಗ್ರೇವಿ ಇದು. ಇದು ಚಪಾತಿ, ನೀರು ದೋಸೆ, ಪೂರಿ
ಎಲ್ಲದಕ್ಕೂ ದೋಸೆ ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಇವಾಗ 1-2 ಸ್ಪೂನಷ್ಟು ನಾನು ಕ್ರೀಮ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಮೇತ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಪನ್ನೀರ್, ಕ್ಯಾಪ್ಸಿಕಮ್, ಮೊಸರು, ತುಪ್ಪ, ಶುಂಠಿ, ಬೆಳ್ಳುಳ್ಳಿ, ಎಣ್ಣೆ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ, ಸೋಂಪು ಕಾಳು, ಕರಿಬೇವು, ಕಾಳುಮೆಣಸು, ಮೆಂತೆ, ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಹುಣಸೆಹಣ್ಣು, ಇದಿಷ್ಟು ಎಲ್ಲ ಬೇಕಾಗಿರುವಂಥ ಪದಾರ್ಥಗಳು ನಮ್ಮ ಗೀ ರೋಸ್ಟಿಗೆ. ಈ ಡಿಶ್ನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇವಾಗ ನೋಡಿ ನಾನು ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಇದು ಸೆಮಿ ಲಿಕ್ವಿಡ್ ಅಂತ ಹೇಳಿದ್ನಲ್ಲ ನಾನು, ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನೋಡಿ ಇದನ್ನು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂತು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಇದನ್ನು ನೀರು ದೋಸೆ ಜೊತೆಗೆ ನೀವು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ನೀರು ದೋಸೆ ರೆಸಿಪಿ ಕೂಡ ನಾನು ನನ್ನ ಚಾನಲಲ್ಲಿದೆ, ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ಇದ್ರ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ನೀವು ಒಂದ್ಸತಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ಯಾವ ಥರ ಬಂತು ಅಂತ. ಧನ್ಯವಾದಗಳು.